ಕೇರಳದಲ್ಲಿ ಬಸ್ಗಾಗಿ ಕಾಯ್ತಾ ಇದ್ದ ಮಹಿಳೆಯರ ಮೇಲೆ ಬಸ್ಸೊಂದು ಹರಿದಿದೆ. ತ್ರಿಶೂರ್ನ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಈ ಘಟನೆ ಆಗಿದೆ. ಮೂವರು ಮಹಿಳೆಯರಿಗೆ ಖಾಸಗಿ ಬಸ್ಸೊಂದು ಡಿಕ್ಕಿ ಹೊಡೆದಿದೆ. ಆ ಮೂವರ ಸ್ಥಿತಿ ಬಹಳಷ್ಟು ಗಂಭೀರವಾಗಿದೆ. ಆಸ್ಪತ್ರೆಯಲ್ಲಿ 3 ಜನಕ್ಕೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಸಿಸಿಟಿವಿಯಲ್ಲಿ ಅಪಘಾತದ ಭೀಕರ ದೃಶ್ಯ ಸೆರೆಯಾಗಿದೆ. ಬಸ್ಗೆ ಅಂತ ಕಾಯ್ತಾ ಇದ್ದರಂತೆ 3 ಜನ ಮಹಿಳೆಯರು. ಏಕಾಏಕಿ ಬಂದಂತಹ ಬಸ್ಸು ಆ 3 ಜನ ಮಹಿಳೆಯರಿಗೆ ಡಿಕ್ಕಿ ಹೊಡೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪಾಪ ರಸ್ತೆ ಪಕ್ಕದಲ್ಲಿ ಬಸ್ಗೆ ಅಂತ ಕಾಯ್ತಾ ಇದ್ರು. ಏಕಾಏಕಿ ಬಂದಂಥ ಬಸ್ ಆ 3 ಜನಕ್ಕೆ ಡಿಕ್ಕಿ ಹೊಡೆದಿದೆ. ಬ್ರೇಕ್ ಫೇಲ್ಯೂರ್ ಆಗಿದೆ ಅಂತ ಅನ್ಸುತ್ತೆ. ಯಾಕೆಂದರೆ ಪಕ್ಕದಲ್ಲಿ ಬಸ್ ನಿಲ್ದಾಣ ಇದೆ. ಆ ಬಸ್ ನಿಲ್ದಾಣದಲ್ಲಿ ಆ ಮಹಿಳೆಯರು ಕಾಯ್ತಾ ಇದ್ರು. ಒಂದು ಕಡೆಯಿಂದ ಮಳೆ ಬರ್ತಾ ಇತ್ತು. ಈ ಮಳೆಯ ಸಂದರ್ಭದಲ್ಲಿ ವೇಗವಾಗಿ ಬಂದಂಥ ಬಸ್ ನಿಲ್ದಾಣದ ಮುಂದೆ ನಿಲ್ಲಿಸಬೇಕಾಗಿತ್ತು, ಆದರೆ ನಿಲ್ಲಿಸಲಿಲ್ಲ. ನೋಡಿ, ಆ ವೇಗ ಹಾಗೇ ಇದೆ. ಡ್ರೈವರ್ ಬ್ರೇಕ್ ಹಾಕೋ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಬ್ರೇಕ್ ಫೇಲ್ಯೂರ್ ಆಗಿತ್ತಾ? ಹಾಗಾದರೆ ಬಸ್ಸನ್ನು ನಿಧಾನ ಮಾಡಬೇಕಾಗಿತ್ತು, ಸ್ಲೋ ಡೌನ್ ಮಾಡಬೇಕಾಗಿತ್ತು, ಆದರೆ ಅದನ್ನು ಕೂಡ ಮಾಡಿಲ್ಲ. ಅಲ್ಲಿ ಕೇವಲ 3 ಜನ ಮಹಿಳೆಯರು ಮಾತ್ರ ಅಲ್ಲ, ಅನೇಕರು ನಿಂತಿದ್ದಾರೆ, ಬಸ್ಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಬಸ್ನಲ್ಲಿ ಏನಾದರೂ ಬ್ರೇಕ್ ಫೇಲ್ಯೂರ್ ಆಗಿದೆಯಾ? ಆಗಿರಲೂಬಹುದು, ಆಗಿರುವ ಸಾಧ್ಯತೆಗಳಿದ್ದಾವೆ. 3 ಜನರ ಸ್ಥಿತಿ ಚಿಂತಾಜನಕವಾಗಿದೆ, ಗಂಭೀರವಾಗಿದೆ. ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.